ಆಲ್ ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಫಿಶ್ ತವಾ ಫ್ರೈ. ಫಸ್ಟು ಒಂದು ತಟ್ಟೆಗೆ 2 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಬಾಬ್ ಪೌಡ್ರು ಬೇಡ ಅಂದರೆ ಕಾರ್ನ್ಫ್ಲೋರ್ ಆದರೂ ಯೂಸ್ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನು, ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾನು ಇಲ್ಲಿ ಫಿಶ್ಶು ಸ್ವಲ್ಪ ಜಾಸ್ತಿನೇ ಇತ್ತು, ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ. ಅರಿಶಿನ ಪೌಡರ್, ಉಪ್ಪು ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು. ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಕೂಡ ಸಾಲ್ಟ್ ಇರುತ್ತೆ, ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸಿ ಇಟ್ಕೊಂಡಿದ್ದೆ, ಅದರ ರಸ ಒಂದು ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಾನು ಸಿಂಪಲ್ ಮೆಥಡ್ ಮಾಡ್ತಾ ಇರೋದು. ಬೇರೆ ನಾವೇ ಮಸಾಲ ರೆಡಿ ಮಾಡಿಕೊಂಡು ಮಾಡೋ ಅಂಥದ್ದು ಇದೆ, ಅದು ನಾನು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಇದು ಸಿಂಪಲ್ಲಾಗಿ ಬೇಗ ಆಗಬೇಕು ಅಂದರೆ ಈ ಥರ ಮಾಡ್ಕೊಳ್ಬೋದು. ಒಂದೊಂದೇ ಫಿಶ್ಗೆ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಫಿಶ್ಗೂ ಮ್ಯಾರಿನೇಟ್ ಮಾಡಿಕೊಂಡು ಫಿಶ್ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಡೋಣ. ಒಂದು 1/2 ಅವರ್ 1 ಅವರ್ ಇಟ್ಟರೆ, ನಿಮ್ಗೆ ಟೈಮ್ ಇದ್ದರೆ 1 ಅವರ್ ಆದರೂ ಇಟ್ಕೋಬೋದು. ತವಾಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಸಾಲ ಎಲ್ಲ ಇದು ಮಾಡಿಕೊಂಡು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ಶು ಬೇಗ ಬೆಂದ್ಬಿಡುತ್ತೆ. ಒಂದು 5 ಮಿನಿಟ್ಸ್, ಎರಡೂ ಸೈಡು ಒಂದು 5 ಮಿನಿಟ್ಸ್ ಬೇಯಿಸಿದ್ರೂ ಸಾಕು. ಇದು ಕ್ವಿಕ್ಕಾಗಿ ಆಗುತ್ತೆ ಅಂತ ನಾನು ಈ ರೆಸಿಪಿ ತೋರಿಸ್ತಾ ಇದ್ದೀನಿ. ಎರಡು ಸೈಡು ಒಂದು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ನೋಡಿ, ಇನ್ನೊಂದು ಸೈಡಿಗೆ ಹಾಕ್ಕೊಂಡಿದ್ದೀನಿ. ಆಗಿದೆ, ಇದು ಇಷ್ಟಾದರೆ ಸಾಕು. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ಈ ರೆಸಿಪಿ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.